ಎಲ್ಲರಿಗೂ ನಮಸ್ಕಾರ. KEA ಎಡವಟ್ಟಿನ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೇನೆ. KSET ರಿಸಲ್ಟ್ ಇನ್ನೂ ಬರಲಿಲ್ಲ. VA ನೇಮಕಾತಿಯ ಫೀಸ್ ಪೇಮೆಂಟಲ್ಲಿ ಪ್ರಾಬ್ಲಮ್ ಆಗ್ತಿದೆ. CET ಎಕ್ಸಾಮಲ್ಲಿ ಸಹ ಪ್ರಾಬ್ಲಮ್ ಆಗಿತ್ತು. ಹೀಗೆ ಈ ಎಲ್ಲ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕರ್ನಾಟಕದಲ್ಲಿ ನಡೆಯುವಂತಹ ಹೆಚ್ಚಿನ ಪರೀಕ್ಷೆಗಳನ್ನು KEA ಈಗ ವರ್ಗಾಯಿಸಲಾಗಿದೆ. KSET ಇರ್ಬೋದು, CET ಇರ್ಬೋದು, ಯಾವುದೇ ನೇಮಕಾತಿ ಪರೀಕ್ಷೆಗಳು VA ಇರ್ಬೋದು, ಇನ್ಸ್ಪೆಕ್ಟರ್ ಎಕ್ಸಾಮ್ ಇರ್ಬೋದು, ಯಾವುದೇ ರೀತಿಯ ಹುದ್ದೆಗಳ ನೇಮಕಾತಿಯ ಪರೀಕ್ಷೆಯನ್ನು KEA ವರ್ಗಾಯಿಸಲಾಗಿದೆ. ಆದರೆ KEAಯಿಂದ ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಹೋಗ್ತಾ ಇದೆ. ಯಾವುದಂದರೆ KSET ಎಕ್ಸಾಮ್ ಇರ್ಬೋದು, CET ಎಕ್ಸಾಮ್ ಇರ್ಬೋದು, VA ನೇಮಕಾತಿಯಲ್ಲಿ ಫೀಸ್ನ ಪ್ರಾಬ್ಲಮ್ ಇರ್ಬೋದು, ಈ ಥರ ಹೆಚ್ಚಿನ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇದೆ. ಸೊ KEAಯಿಂದ ಈ ಥರ ಎಡವಟ್ಟು ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಇನ್ನೂ ಅದಕ್ಕೆ ಸ್ಪಷ್ಟವಾದ ರೀಸನ್ಸ್ ಯಾವುದೂ ಇಲ್ಲ. KSET ಎಕ್ಸಾಮನ್ನು ಜನವರಿ ತಿಂಗಳಲ್ಲಿ ಮಾಡಿದರು. ಜನವರಿ ತಿಂಗಳಲ್ಲಿ ತಾತ್ಕಾಲಿಕ ಆನ್ಸರನ್ನು ಬಿಟ್ಟರು. ಆ ನಂತರ ಸ್ವಲ್ಪ ಗ್ಯಾಪ್ ಆಗಿ ಏಪ್ರಿಲ್ 4ಕ್ಕೆ ಅಂತಿಮ ಕೀ ಆನ್ಸರನ್ನು ಬಿಟ್ಟರು. ಅಂತಿಮ ಕೀ ಆನ್ಸರ್ ಬಿಟ್ಟು ಒಂದು 10 ದಿವಸದಲ್ಲಿ ರಿಸಲ್ಟ್ ಬರ್ಬೋದು ಅಂತ ಎಲ್ಲರೂ ಕಾಯ್ತಿದ್ರು. ಆದರೆ ರಿಸಲ್ಟ್ ಬಿಡಲೇ ಇಲ್ಲ. ಇನ್ನೂ ಸಹ ರಿಸಲ್ಟ್ ಬರಲೇ ಇಲ್ಲ. ಹಾಗೆಯೇ VA ನೇಮಕಾತಿಗೆ ನೋಟಿಫಿಕೇಷನ್ ಬಿಟ್ಟರು. ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರು. ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ನೇಮಕಾತಿಯ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ಆನಂತರ ಏನಾಯಿತು ಅಂದರೆ ಎಕ್ಸ್ಟೆಂಡ್ ಮಾಡಿದ ನಂತರ ವಾಪಸ್ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಟ್ಟರು. ಅಧಿಸೂಚನೆ ಆಯಿತು, ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ಫೀಸ್ ಪೇಮೆಂಟಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಒಮ್ಮೆ ಪೇಮೆಂಟ್ ಆದ್ದು ಅಪ್ಡೇಟ್ ಆಗಿ ಬರ್ತಿಲ್ಲ ಅನ್ನೋದು KEAಯಿಂದ ಯಾವುದೇ ಅದಕ್ಕೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಏನಾಗಿದೆ ಅಂದರೆ ಫೀಸ್ ಪೇಮೆಂಟ್ ಮಾಡ್ತಾರೆ, ಅದು ಅಪ್ಡೇಟ್ ಆಗಿ ತೋರಿಸ್ತಿಲ್ಲ. ಸೊ ಎರಡೆರಡು ಸಲ ಫೀಸ್ ಪೇಮೆಂಟ್ ಮಾಡುವಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಸೊ ಯಾರೆಲ್ಲ VAಗೆ ಅಪ್ಲೈ ಮಾಡ್ತಿದ್ದೀರಾ, ಸೊ ಒಂದು ಸಲ ಪೇಮೆಂಟ್ ಮಾಡಿ, ಅದು ಅಪ್ಡೇಟ್ ಆಗುತ್ತೆ. KEAಯಿಂದ ಅದು ಅಪ್ಡೇಟ್ ಆಗುತ್ತೆ. ಆದರೆ ಎರಡೆರಡು ಸಲ ಪೇಮೆಂಟ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ಇದು KEAಯಿಂದ ಆಗಿರುವಂಥ ಸಮಸ್ಯೆ. ಹಾಗೆಯೇ ಇನ್ನೊಂದು ವಿಷಯ ಏನಂದರೆ CET ಎಕ್ಸಾಮ್ ಮಾಡಿದರು. CET ಎಕ್ಸಾಮ್ ಮಾಡಿ ಎಡವಟ್ಟಾಯಿತು. ಅಂದರೆ ಅವರು ಔಟ್ ಆಫ್ ಸಿಲೆಬಸ್ ಕೊಟ್ಟರು. ಅದರ ನಂತರ ಮಾರ್ಕಲ್ಲಿ ಪಾಸ್ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಈ ಥರ KEAಯಿಂದ ಎಡವಟ್ಟಾಗ್ತಿದೆ. KSET ರಿಸಲ್ಟ್ ಅನ್ನೋದು 4 ತಿಂಗಳಾದರೂ ರಿಸಲ್ಟ್ ಬಿಡಲಿಕ್ಕೆ ಆಗಿಲ್ಲ KEAಯಿಂದ. ಯಾಕೆ ಕೆಲವೊಂದು ಪ್ರೋಸೆಸ್ಗಳು ಲೇಟ್ ಆದವು. CET ಎಕ್ಸಾಮ್ ಎಲ್ಲ ಇದ್ದ ಕಾರಣ ರಿಸಲ್ಟ್ ಸಹ ಲೇಟ್ ಆಯಿತು. ಸೊ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ABVP ಅವರಿಂದ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಗೆ KEA ಅವರು ಹೇಳಿದ್ದಾರೆ ರಿಸಲ್ಟನ್ನು ಬಿಡ್ತೇವೆ ಅಂತ. KSET ರಿಸಲ್ಟನ್ನು ಬಿಡ್ತೇವೆ ಅಥವಾ ಫೀಸ್ ಪೇಮೆಂಟ್ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ ಕೇಸ್ 2 ವಾರದಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆಗೆ ABVP ಅವರು ಸಜ್ಜಾಗಿದ್ದಾರೆ. ಇದಕ್ಕೆಲ್ಲ ನಾವು ಕೈ ಜೋಡಿಸಬೇಕಾಗ್ತದೆ. ನಮ್ಮ ರಿಸಲ್ಟ್ ನಮ್ಮ ಹಕ್ಕಾಗಿದೆ. ಸೊ ರಿಸಲ್ಟ್ KEAಯಿಂದ ಬಿಡ್ತಿಲ್ಲ. ಯಾವಾಗ ಬಿಡ್ತಾರೆ ಅನ್ನೋ ಮಾಹಿತಿಯೂ ಸ್ಪಷ್ಟವಾಗಿ ಕೊಡ್ತಿಲ್ಲ. ಸೊ ಇದಕ್ಕೆಲ್ಲ ಪ್ರತಿಭಟನೆ ಒಂದೇ ದಾರಿ ಅಂತ ಅನಿಸ್ತಿದೆ. ಸೊ ಇದು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.